ನನ್ನ ದಾರಿ ಹೇಗಿರಬೇಕು, ನನ್ನ ರೂಟ್ ಆಯ್ಕೆ ಏನಿರಬೇಕು ಅಲ್ವಾ. ಒಂದು 13-14 ವರ್ಷ ಮಗು ಅಂತಂದರೆ ಡೆಫಿನೆಟ್ಲಿ ಅದು ಮೆಚ್ಯೂರಿಟಿ ಮೈಂಡ್. ನಾವು ಏನನ್ನು ಕೊಡ್ತೇವೆ ಅದನ್ನು ತೊಗೊಳ್ತದೆ. ನಮಗೆ ಏನನ್ನೂ ಸಿಗೋದಿಲ್ಲ, ಸ್ವಲ್ಪ ಝೀರೋ. ಆ ವಯಸ್ಸಿಗೆ ನಾವೇನನ್ನೂ ಕಲಿಯೋದಿಲ್ಲ. ಶಿಕ್ಷಣ ಅರ್ಧದಲ್ಲಿ ನಿಲ್ಲಿಸಬೇಕಾಗುತ್ತೆ. ಫ್ಯಾಮಿಲಿ ಪ್ರೀತಿ ಕಳ್ಕೊಂಡು ಬಿಡ್ತೀವಿ. ಯಾಕೆ ಬದುಕಬೇಕನ್ನೋ ಒಂದು ಸಂಸ್ಕೃತಿ ಸಿಗಲ್ಲ, ಸಂಸ್ಕಾರ ಸಿಗಲ್ಲ. ಇದೆಲ್ಲವನ್ನು ಕಳ್ಕೊಂಡು ಬಂದು ಸಾಯಬೇಕನ್ನೋ ಲೆವೆಲಿಗೆ ಹೋಗ್ತಾರೆ. ಕೆಲವರು ಸತ್ತೋಗಿದ್ದಾರೆ ಕೂಡ. ಯಾರು ಅಕ್ಸೆಪ್ಟ್ ಮಾಡಿದಾಗ, ಬೇರೆ ದಾರಿಗಳನ್ನೇ ಇಲ್ಲದಾಗ ಎಷ್ಟೋ ಜನ ನೇಣು ಹಾಕ್ಕೊಂಡಿದ್ದಾರೆ, ವಿಷ ಸೇರಿಸಿದ್ದಾರೆ, ಬೀದಿ ಪಾಲಾಗಿದ್ದಾರೆ, ಎಷ್ಟೋ ಜನ ಆರೋಗ್ಯ ಹಾಳು ಮಾಡ್ಕೊಂಡಿದ್ದಾರೆ, ತುಂಬ ಜನ ಸತ್ತೋಗಿದ್ದಾರೆ. ಈ ಎಲ್ಲ ಆಪ್ಷನ್ನ ಮೀರಿ ನನ್ನ ಕಮ್ಯುನಿಟಿ ಅಂದರೆ, ಇವಾಗ ಉದಾಹರಣೆ ಕೇಳ್ಬೋದು, ಈ ಕಮ್ಯುನಿಟಿಗೆ ಬಂದು ಯಾಕೆ ಸೇರ್ತಾರೆ, ಇವರಿಂದ ದುಡ್ಡು ಮಾಡೋಕ್ಕೆ ಬರ್ತಾರಾ, ಇಲ್ಲ ಏನು ಉದ್ದೇಶ, ಇಲ್ಲ ಇವ್ರಿಗೆ ಬರೀ ಸೆಕ್ಸ್ ಮೈಂಡ್ ಇದೆಯಾ ಅನ್ನೋವಂತೂ ತುಂಬ ಜನರ ಮೈಂಡಲ್ಲಿ ಇದೊಂದು ಕ್ವಶನ್ ಆಗಿಬಿಟ್ಟಿದೆ ಆಕರ್ಷ್ ಅವರೇ. ಬಟ್ ರಿಯಾಲಿಟಿ ಏನಂದರೆ, ಫ್ಯಾಮಿಲಿ ದೂರ ತಳೆದಾಗ ಸಾಯಬೇಕಾಗಿದ್ದು ಒಂದು ದಾರಿ ಇರುತ್ತೆ. ಸಾಯೋದು ಬೇಡ ಅಂತಂದರೆ ನಾವು ನನ್ನ ಸಮುದಾಯನ ಹುಡ್ಕೋಬೇಕಾಗತ್ತೆ. ಸೊ ಎರಡರಲ್ಲಿ ಯಾವುದು ಆಯ್ಕೆ ಮಾಡ್ತೀರಂದರೆ, ಬದುಕಬೇಕನ್ನೋ ಛಲ ಇರೋರು ಏನು ಮಾಡ್ತಾರೆ, ನನ್ನ ಸಮುದಾಯವನ್ನು ಹುಡ್ಕೊಂಡು ಬರ್ತಾರೆ. ಸಾಯಬೇಕನ್ನೋವಂಥ ಒಂದು ಜೀವಿ ಏನಿರ್ತಾರೆ, ಅವರು ಯಾರು ಬೇಡಪ್ಪ ನನಗೆ ಜೀವನನೇ ಬೇಡ ಅಂತ ಜೀವನ ಕಳ್ಕೊಂಡವ್ರು ಕೂಡ ತುಂಬ ಜನ ಉಂಟು.